ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಸುದೇವ ಕುಟುಂಬ ನಾಳಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ರೋಚಕ ತಿರುವನ್ನ ತಿರುಕೋದೇ ಇದೆ ವಸುದೇವ ಕುಟುಂಬ ಅಂತಾನೆ ಹೇಳ್ಬೋದು. ವಿಡಿಯೋ ಅಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಬೇಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೆ ಹಾಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಹುಟ್ಟೋದೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಸಂಚಿಕೆ ಶುರುವಿನಲ್ಲಿ ಈ ಕಡೆ ವಂಶಿ ಮತ್ತೆ ಅಜ್ಜಿ ತಾತ ಹಾಲ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಸ್ವಾತಿ ಈ ಕಡೆ ತಾತನ್ಗೆ ಹಾಲ್ ಬಿಸಿ ಮಾಡ್ಕೊಳ್ಳೋಕೆ ಅಂತ ಕಿಚನ್ಗೆ ಹೋಗಿರ್ತಾಳೆ. ಅದೇ ಸಮಯವನ್ನ ನೋಡ್ಕೊಂಡು ಈ ಕಡೆ ವಂಶಿ, ತಾತ ಅಜ್ಜಿ ಏನಾಯ್ತು ಗೊತ್ತಾ, ಇವತ್ತು ಆಫೀಸಲ್ಲಿ ನನ್ಗೆ ಇವತ್ತೊಂದು ದೊಡ್ಡ ಪ್ಲಾನ್ ಬಂದಿದೆ. ಲೋ ಬಜೆಟ್ ನಲ್ಲಿ ಮಿಡಿಲ್ ಕ್ಲಾಸ್ ಜನಗಳಿಗೆ ನಾವೇ ಮನೆನ ರೆಡಿ ಮಾಡಿಸ್ಕೊಟ್ರೆ ಹೇಗಿರುತ್ತೆ, ಈ ರೀತಿ ಮಾಡೋದ್ರಿಂದ ಬಿಸ್ನೆಸ್ ಕೂಡ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅಂತ ಈ ಕಡೆ ವಂಶಿ ತಾತ ಅಜ್ಜಿ ಹತ್ರ ಬಿಲ್ಡಪ್ ತಗೋತಿರ್ತಾರೆ. ಇದನ್ನೆಲ್ಲ ಅಲ್ಲಿ ಸ್ವಾತಿ ಕದ್ದು ಕೇಳಿಸ್ಕೊಂಡ್ಬಿಡ್ತಾಳೆ. ಆಹಾ, ಬಿಸ್ನೆಸ್ ಐಡಿಯಾ ಕೊಟ್ಟಿರೋದು ನಾನು, ಕ್ರೆಡಿಟ್ ನಿಮ್ಗಾ, ಮಾಡ್ತೇನೆ ರೀ ನಿಮ್ಗೆ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಹಾಲನ್ನ ತಗೊಂಡ್ ಬಂತು. ತಾತ ಅಜ್ಜಿ ವಂಶಿ ಅವ್ರ ಏನೋ ಹೇಳ್ತಿದ್ರಲ್ಲ ಅಂದಾಗ, ಅದು ಸ್ವಾತಿ ಏನ್ ಗೊತ್ತಾ, ವಂಶಿಗೆ ಒಂದು ಹೊಸ ಐಡಿಯಾ ಬಂದಿದೆ, ಒಳ್ಳೆ ಪ್ರಾಫಿಟ್ ಇದೆ, ಮತ್ತೆ ಮಿಡಿಲ್ ಕ್ಲಾಸ್ ಜನಗಳಿಗೆ ಹೆಲ್ಪ್ ಕೂಡ ಆಗತ್ತೆ ಅಂತ ಹೇಳಿದಾಗ, ಓ ಹೌದಾ ವಂಶಿ ಅವರೇ, ವೆರಿ ಗುಡ್, ಕಂಗ್ರಾಟ್ಸ್ ವಂಶಿ ಅವರೇ ಅಂತ ಹೇಳ್ತಿರ್ತಾರೆ. ಆಗ ಈ ಕಡೆ ಸ್ವಾತಿ ಇದ್ದವಳು, ಅಜ್ಜಿ ತಾತ ಅದು ವಂಶಿ ಅವರಿಗೆ ಇಷ್ಟೊಂದು ಒಳ್ಳೆ ಐಡಿಯಾ ಕೊಟ್ಟಿರೋದು ಯಾರು ಅಂತ ಕೇಳಿ ಅಂತ ಹೇಳ್ಬಿಡ್ತಾಳೆ. ಹಾ ಕಣ ವಂಶಿ, ಯಾರೋ ಕೊಟ್ಟಿದ್ದು ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಅದು ಬೆಬೆ ಬೆಬೆ ಅಂತಿರ್ತಾನೆ ಈ ಕಡೆ ವಂಶಿ. ಯಾಕೆ ವಂಶಿಯರೇ ಬಾಯಲ್ಲಿ ಬರ್ತಾನೆ ಇಲ್ವಲ್ಲ ಅಂತ ಈ ಕಡೆ ಸ್ವಾತಿ ವ್ಯಂಗ್ಯವಾಗಿ ಕಾಲೆಳಿತಿರ್ತಾಳೆ. ಅಜ್ಜಿ ತಾತ ಈ ಐಡಿಯಾವನ್ನ ಕೊಟ್ಟಿರೋದು ಒನ್ ಅಂಡ್ ಓನ್ಲಿ ನಾನೇ, ಸ್ವಾತಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನು ವಂಶಿ ಈ ಸ್ವಾತಿನೇನೋ ಕೊಟ್ಟಿದ್ದು, ಅಯ್ಯೋ ಸಕ್ಕತ್ತಾಗಿದೆ ಕಣಮ್ಮ ಐಡಿಯಾ. ಸ್ವಾತಿ ನಿನ್ನಿಂದ ವಂಶಿ ಆಫೀಸು ಇನ್ನು ಎತ್ರಕ್ ಬೆಳೆಯುತ್ತಮ್ಮ. ಅಬ್ಬಬ್ಬಬ್ಬಾ, ಒಳ್ಳೆ ನಾಲೆಡ್ಜ್ ಇದೆ ನಮ್ ಸ್ವಾತಿಗೆ. ಹಾಗೆ ಹೇಗೆ ಅಂತ ಈ ಕಡೆ ಸ್ವಾತಿನ ಅಜ್ಜಿ ತಾತ ತುಂಬಾ ಹೊಗಳ್ತಿರ್ತಾರೆ. ಸ್ವಾತಿ ಇನ್ಮೇಲೆ ಇದೇ ತರ ಹೊಸ ಹೊಸ ಐಡಿಯಾಗಳನ್ನ ವಂಶಿ ಕೊಡ್ತಾ ಇರು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಬಗ್ಗೆ ಅಜ್ಜಿ ತಾತ ಹೇಳುವಾಗ, ಏನೋ ಏನೋ ಮಾತಲ್ಲಿ ಫ್ಲೋ ಅಲ್ಲಿ ಏನೋ ಹೇಳ್ಬಿಟ್ಲು, ಅದೊಂದ್ ಮಾತು ಸಕ್ಸಸ್ ಆಯ್ತು ಅಂತ ಹೇಳ್ಬಿಡು ಎಲ್ಲಾನು ಸಕ್ಸಸ್ ಆಗ್ಬಿಡುತ್ತಾ, ಇವಳು ಮಾತು ಕೇಳ್ಕೊಂಡ್ರೆ ಅಷ್ಟೇ ನಮ್ಮ ಆಫೀಸ್ ಕತೆ 3 ದಿನಕ್ಕೆ ಮುಚ್ಚಬೇಕಾಗುತ್ತೆ, ಹಾಗೆ ಹೀಗೆ ಅಂತ ಈ ಕಡೆ ವಂಶಿ ಕೂಡ ಸ್ವಾತಿಗೆ ಜಗಳ ಶುರು ಆಗ್ಬಿಡುತ್ತೆ. ಹೌದಾ, ನೋಡಿ ವಂಶಿ ಅವರೇ, ಇನ್ಮೇಲೆ ನೀವು ದಿನ ನನ್ ಹಿಂದಿಂದೇನೆ ಸುತ್ಬೇಕು, ಸ್ವಾತಿ ಐಡಿಯಾ ಕೊಡು, ಸ್ವಾತಿ ಐಡಿಯಾ ಕೊಡು ಅಂತ ಅಂತಂತ ಐಡಿಯಾ ಕೊಡ್ತೀನಿ ಏನು ಅಂದಾಗ, ನಾನು ನಿನ್ ಹಿಂದೆ ಸುತ್ತದ ಹೋಗಲೆ ಅಂತ ಈ ಕಡೆ ಮತ್ತೆ ಖ್ಯಾತೆ ತಕೊಂಡಿರ್ತಾರೆ. ಈ ಕಡೆ ಅಜ್ಜಿಗಂತೂ ಬೇಜಾರಾಗ್ತಿರುತ್ತೆ, ಏನಪ್ಪಾ ಇವ್ರು ಒಳ್ಳೆ ಸಣ್ಣ ಮಕ್ಳು ತರ ಜಗಳ ಮಾಡ್ತಿರ್ತಾರಲ್ಲ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೋತಾರೆ. ಸುಮ್ನೆ ಇರೋ, ಯಾಕ್ರೋ ಕಿತ್ತಾಡ್ತೀರಾ ಅಂತ ಹೇಳ್ಬಿಟ್ಟು. ಅಲ್ಲ ವಂಶೀರೆ, ನಿಮ್ ಬಾಯಲ್ಲಿ ಒಂದು ಒಳ್ಳೆ ಮಾತೇ ಬರಲ್ವಲ್ಲ, ಅಲ್ಲ ಇಷ್ಟು ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ, ಒಂದು ಅಟ್ಲೀಸ್ಟ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ಬಾರ್ದಾ, ಅಯ್ಯೋ ನಿಮ್ಮ, ಏನ್ ವಂಶಿಯವ್ರೆ ನೀವು ಇಷ್ಟೊಂದು ಚೀ ಚಿ 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 ಚೀ ಚೇ 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 ಅಂತ ಈ ಕಡೆ ಸ್ವಾತಿ ಗೊತ್ತಲ್ಲ ಒಳ್ಳೆ ಆಕ್ಟಿಂಗ್ ಮಾಡಿ ಹೇಳ್ತಿರ್ತಾಳೆ. ಈ ಕಡೆ ಅಜ್ಜಿ ತಾತ ನಗ್ತಿರ್ತಾರೆ. ಈ ಕಡೆ ವಂಶಿಗಂತ ಇರಿಟೇಟ್ ಆಗ್ತಿರುತ್ತೆ. ಈ ಕಡೆ ಸ್ವಾತಿ ಮಾತಾಡ್ತಾ ಇದ್ರೆ ಅವ್ನಿಗೆ ಒಂಥರ ಇರಿಟೇಟ್ ಆಗ್ತಿರುತ್ತೆ, ಮನ್ಸಲ್ಲಿ ಪ್ರೀತಿ ಇದ್ರು ಕೂಡ ಇರಿಟೇಟ್ ಆಗ್ತಿರುತ್ತೆ ಅಂತಾನೆ ಹೇಳ್ಬೋದು. ಏನ್ ಗೊತ್ತಾ ವಂಶಿಯವ್ರೆ, ನಾನ್ ಮನ್ಸ್ ಮಾಡಿದ್ರೆ ಇಡೀ ಆಫೀಸ್ ನಾನ್ ಒಬ್ಳೆ ಮ್ಯಾನೇಜ್ ಮಾಡ್ತೀನಿ ಗೊತ್ತಾ, ನಾನು ಆತರ ಮಾಡಲ್ಲ. ನಾನೇನಾದ್ರೂ ನಿಮ್ ಆಫೀಸ್ ನ ಮ್ಯಾನೇಜ್ ಮಾಡ್ಬಿಟ್ರೆ ಆಮೇಲೆ ನಿಮಗೇನ್ ಕೆಲಸ ಇರುತ್ತೆ, ಆಮೇಲೆ ನೀವು ಫಾರಿನ್ ಅಲ್ಲಿ ಇಲ್ಲಿ ಹೋಗ್ಬೇಕಾಗುತ್ತಲ್ವಾ ಅಜ್ಜಿ ತಾತ ಅಂತ ಹೇಳ್ಬಿಟ್ಟು ಮತ್ತೆ ಕಾಲೆಳಿತಿರ್ತಾಳೆ. ಏನೋ ನೀನ್ ಮ್ಯಾನೇಜ್ ಮಾಡ್ತೀಯಾ, ಏನೋ ಏನೋ, ನೋಡು ಸ್ವಾತಿ ಸುಮ್ನೆ ಇರಿಟೇಟ್ ಮಾಡ, ಸೈಲೆಂಟ್ ಆಗಿ ಬಾಯಿ ಮುಚ್ಕೊಂಡು ಸುಮ್ನೆ ಹೋಗ್ ಅಂತ ಹೇಳಿದಾಗ, ಹೋಗಲ್ಲ ಹೋಗಲ್ಲ, ಏನ್ರಿ ಮಾಡ್ತೀರಾ, ಏನ್ ವಂಶಿಯರ್ ಏನ್ ಮಾಡ್ತೀರಾ ಅಂದಾಗ, ಈ ಕಡೆ ವಂಶಿ ಒಡೆಯಕಂತ ಓಡೋಗ್ತಿರ್ತಾನೆ. ಈ ಕಡೆ ಸ್ವಾತಿ ತಪ್ಪಿಸ್ಕೊಂಡು ಒಳ್ಳೆ ಸಣ್ಣ ಮಕ್ಳು ತರ ಕಿತ್ತಾಡ್ತಿರ್ತಾರೆ. ಸ್ವಾತಿ ನಟಿಸ್ಕೊಂಡು ಹೋಗ್ತಿರ್ತಾನೆ, ಹಾಗೇನೆ ಸುತ್ತ ಬರ್ತಿರ್ತಾರೆ. ಈ ಕಡೆ ಅಜ್ಜಿ ತಾತ ಒಳಗೊಳಗೆ ಖುಷಿ ಪಡ್ತಾರೆ, ಆದ್ರೂ ಕೂಡ ಅಜ್ಜಿಗೆ ಎಲ್ಲೋ ಒಂದ್ ಕಡೆ ಬೇಸರ ಆಗ್ತಿರುತ್ತೆ, ಇವ್ರಿಬ್ರು ಜಗಳ ತಿರೇಕ ಆಗ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದ್ ಕಡೆ ಈ ಕುಮಾರ ಮೊಬೈಲ್ ನಲ್ಲಿ ಫ್ಯಾಷನ್ ಡಿಸೈನ್ ಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಗಳನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಿರ್ತಾನೆ. ಅಲ್ಲಿ ಎಲ್ಲ ಕೂಡ ಲೇಡೀಸ್ ಫೋಟೋನೇ ಬರ್ತಿರುತ್ತೆ. ಹಾಗಾಗಿ ಏನಪ್ಪಾ ಇದು ಬರೀ ಲೇಡೀಸ್ ಡೇ ಫೋಟೋ ಬರ್ತಿದ್ಯಲ್ಲಪ್ಪ, ಜೆಂಟ್ಸ್ ಒಂದು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಕುಮಾರ ಟೆನ್ಷನ್ ಇಂದ ಸರ್ಚ್ ಮಾಡ್ತಿರುವಾಗ, ಈ ಕಡೆ ಗೀತಾ ಬಂದ್ಬಿಟ್ಟು, ಮಾವ ಏನ್ ನೋಡ್ತಿದ್ರ ಅಂತ ಹೇಳಿದಾಗ, ಅದು ಅದು ಏನಿಲ್ಲ ಏನಿಲ್ಲ ಅಂತ ಮುಚ್ಚಿಟ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಅಲ್ಲಿ ಹುಡುಗಿ ಫೋಟೋ ಇರೋದ್ರಿಂದ, ಕೊಡಿ ಮಾವ ಅಂತ ಈ ಕಡೆ ಏನಿಲ್ಲ ಏನಿಲ್ಲ ಅಂತ ಮುಚ್ಚಿಕೋತಿರ್ತಾನೆ. ಆದ್ರೆ ಗೀತಂಗೆ ಏನೋ ಡೌಟ್ ಹೊಡಿತಿರುತ್ತೆ. ಕೊಡಿ ಮಾವ ಅಂತ ಹೇಳ್ಬಿಟ್ಟು ಕಿತ್ಕೊಂಡ್ಬಿಡ್ತಾಳೆ. ನೋಡಿದ್ರೆ ಅಲ್ಲಿ ಲೇಡೀಸ್ ಫೋಟೋ ಇರುತ್ತೆ, ಒಂದು ಫ್ಯಾಷನ್ ಶೋದು. ಏನ್ ಮಾವ ನನಗ್ ಗೊತ್ತಿಲ್ದೇನೆ ಹುಡುಗಿರ್ನೆಲ್ಲ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀರಾ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು, ನೀವ್ ಇಂಥವ್ರು ಅಂತ ಅನ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಹೋಗ್ತಿರ್ತಾಳೆ. ಅಲ್ಲ ಗೀತಾ, ಅದು ಅದು ಅಂತ ಹೇಳಿದ್ರು, ನಿಮ್ ಬಗ್ಗೆ ನನ್ಗೆ ಈ ತರ ಗೊತ್ತಿರ್ಲಿಲ್ಲ, ಹಾಗೆ ಹೀಗೆ ನೀವ್ ಹೀಗೆ ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅದೇ ಸಮನೆ ಬಾಯಿ ಬಡ್ಕೋತಿರ್ತಾಳೆ. ಈ ಕಡೆ ಗೀತಾ ಬಾಯಿ ಬಡ್ಕೊಂಡ್ ಹತ್ಲಾಗ ಹಂಗೆ ನಾನು ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ತಿರುವಾಗ, ಈ ಕಡೆ ಕುಮಾರ ಹಂಗೆ ಈ ಕಡೆ ಗೀತನ್ ಕೈ ಹಿಡ್ಕೊಂಡ್ಬಿಡ್ತಾನೆ. ಒಂಥರ ತುಂಬಾ ಪ್ರೀತಿಯಿಂದ ಕೈ ಹಿಡ್ಕೊಂಡು, ಇನ್ನೇನು ಕುಮಾರ ಗೀತನ್ ಹತ್ರ ಬಂದ್ಬಿಟ್ಟು ಇನ್ನೇನು ಮುತ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇರ್ತಾರೆ. ಮುತ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕುಮಾರ ಗೀತನ್ ಹತ್ರ ಹೋದಾಗ ಅಲ್ಲಿಗೆ ಮೇಘ ಬಂದ್ಬಿಡ್ತಾಳೆ. ಅಯ್ಯೋ ನಾನೇನೋ ನೋಡಿಲ್ಲ, ಅಯ್ಯೋಯ್ಯೋ ನಾನೇನೋ ನೋಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವಳು ನೋಡ್ಕೊಂಡು ಓಡೋಗ್ಬಿಡ್ತಾಳೆ. ಅಯ್ಯೋ ಈ ಮೇಘ ಬೇರೆ ಮನೆಯವ್ರಿಗೆ ಎಲ್ರಿಗೂ ಹೇಳ್ಬಿಡ್ತಾಳೋ ಏನೋ, ಏನ್ ಅನ್ಕೊಡ್ಲೋ ಏನೋ ಅಂತ ಹೇಳ್ಬಿಟ್ಟು ಈ ಕಡೆ ಗೀತಾ ಕೂಡ ಹೇಳ್ತಿರ್ತಾಳೆ, ಆತರ ಎಲ್ಲ ಏನೂ ಇಲ್ಲ, ಅವಳೇ ಬರ್ಬಾರ್ ಸಮಯಕ್ಕೆ ಬಂದಿದ್ದು, ನಾವೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಕುಮಾರ ಕೂಡ ಹೇಳ್ತಿರ್ತಾರೆ. ಇನ್ನೊಂದ್ ಕಡೆ ಈ ಕಡೆ ಸ್ವಾತಿ ಆಫೀಸ್ಗೆ ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿರ್ತಾರೆ. ಈ ಕಡೆ ವಂಶಿಗೋಸ್ಕರ ಈ ಕಡೆ ಇವತ್ತು ಎಲ್ಲ ತರ ವೆರೈಟಿ ಫುಡ್ ಅನ್ನ ರೆಡಿ ಮಾಡ್ಬಿಟ್ಟು ಎಲ್ಲ ಕೂಡ ಬಾಕ್ಸಿಗೆ ಹಾಕ್ತಿರ್ತಾಳೆ. ಹಾಗೇನೆ ಹಣ್ಣು
ಸ್ನಾಕ್ಸ್ ಎಲ್ಲಾನು ಕೂಡ ಬಾಕ್ಸಿಗೆ ಹಾಕಿ ತುಂಬ್ತಾ ಇರ್ತಾಳೆ. ಈ ಕಡೆ ಅಜ್ಜಿ ತಾತ ಬಂದ್ಬಿಟ್ಟು ಅಲ್ಲ ಕಣಮ್ಮ ಸ್ವಾತಿ ಏನಕ್ಕೆ ಈ ತರ ಬಾಕ್ಸಿಗೆ ಹಾಕೊಂಡು ಹೋಗ್ತಿದ್ಯಾ ಅಂತ ಕೇಳಿದಾಗ ಅದು ವಂಶಿ ಅವ್ರಿಗೆ ಅವರು ಆಚೆ ಕಡೆ ತಿನ್ನೋದೆಲ್ಲ ಬಂದು ಇನ್ಮೇಲೆ ಮನೆ ಫುಡ್ಡೇ ತಿನ್ಬೇಕು ಆರೋಗ್ಯಕ್ಕೆ ಒಳ್ಳೇದು ಅಂತ ಈ ಕಡೆ ಹೇಳಿದಾಗ ಅಲ್ಲಮ್ಮ ಅವನಿಗೆ ಅದೆಲ್ಲ ಅಭ್ಯಾಸ ಇಲ್ವಲ್ಲ ಮನೆಯಿಂದ ತಗೊಂಡೋಗಿ ಹಾಗೆ ಹೀಗೆ ಅಂತ ಹೇಳಿದಾಗ ಅದೆಲ್ಲ ಗೊತ್ತಿಲ್ಲ ಇವತ್ತಿಂದ ನಾನೇ ರೂಲ್ಸ್ ಚೇಂಜ್ ಮಾಡ್ತಿದ್ದೀನಿ ಇನ್ಮೇಲೆ ವಂಶಿ ಅವರು ಮನೆಯಲ್ಲೇ ಮನೆ ಫುಡ್ಡೇ ತಿನ್ಬೇಕು ಹಾಗೆ ಹೀಗೆ ಅಂತ ಈ ಕಡೆ ಹೇಳೋಷ್ಟೊತ್ತಿಗೆ ಈ ಕಡೆ ವಂಶಿ ಕೂಡ ಎಲ್ಲ ಕೇಳಿಸ್ಕೊಂಡ್ ಬರ್ತಿದ್ದಾನೆ. ವಂಶಿಯರೇ ತಗೊಳ್ಳಿ ಇದನ್ನ ಇಟ್ಕೊಳ್ಳಿ ಇದು ನೀವು ಮಧ್ಯಾಹ್ನ ಲಂಚ್ ಬಾಕ್ಸ್‌ಗೆ ನೀವು ಹೊರಗಡೆ ಏನು ತಿನ್ನಂಗಿಲ್ಲ ಎಲ್ಲ ಇವತ್ತಿಂದ ಮನೆಯದೇ ತಿನ್ಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ವಟ ವಟ ಅಂತಿರ್ತಾಳೆ. ಈ ಕಡೆ ಇವನಿಗಂತೂ ಇರಿಟೇಟ್ ಆಗ್ತಿರತ್ತೆ. ಹಿಡ್ಕೊಳ್ಳಿ ಅಂದ್ರು ಅವನು ಅಲ್ಲೇ ಬಿಟ್ಬಿಟ್ಟು ಹೋಗ್ತಿರ್ತಾನೆ. ಇನ್ನೇನ್ ಮಾಡ್ತಾಳೆ ಸ್ವಾತಿನೇ ತಗೊಂಡ್ ಹೋಗ್ತಾಳೆ. ವಂಶಿ ಜೊತೆ ಹೋಗ್ತಾ ಇರ್ತಾಳೆ ಅಂದ್ರೆ ಊಟದ ಬಾಕ್ಸ್ ನ ತಗೊಂಡು. ಸೊ ಈ ಕಡೆ ವಂಶಿ ಮತ್ತೆ ಸ್ವಾತಿ ಇಬ್ರು ಕೂಡ ಹೋಗ್ತಿರ್ತಾರೆ. ಆ ಕಡೆ ಈ ಕಡೆ ಅಜ್ಜಿ ತಾತಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಯಾಕಂದ್ರೆ ಸ್ವಾತಿ ತುಂಬಾ ಕೇರ್ ಆಗಿ ನೋಡ್ಕೊತಿರ್ತಾಳೆ. ಈ ಕಡೆ ಅಜ್ಜಿ ತಾತನು ನೋಡ್ಕೊತಾಳೆ. ಈ ಕಡೆ ವಂಶಿನೂ ಕೂಡ ಕೇರ್ ಮಾಡ್ತಿರ್ತಾಳೆ. ವಂಶಿಗೆ ತಕ್ಕ ಹೆಂಡತಿ ಸಿಕ್ಕಿದ್ದಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ತಾತ ಕೂಡ ಒಂದು ಸ್ವಾತಿ ಬಗ್ಗೆ ತುಂಬಾ ಪ್ರೀತಿಯಿಂದ ಮಾತಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಕಡೆ ಅಜ್ಜಿಗೆ ಮನ್ಸಲ್ಲಿ ತುಂಬಾ ನೋವಿರುತ್ತೆ. ತಾತನ್ಗೆ ಗೊತ್ತಿರಲ್ಲ ಈ ಕಡೆ ವಂಶಿದು ಮತ್ತೆ ಸ್ವಾತಿದು ಅಗ್ರಿಮೆಂಟ್ ಮದ್ವೆ ಅಂತ. ಆದ್ರೆ ಈ ಕಡೆ ಅಜ್ಜಿಗೆ ಎಲ್ಲ ವಿಷಯ ಕೂಡ ಗೊತ್ತಿರೋದ್ರಿಂದ ತುಂಬಾನೇ ಮನ್ಸಿಗೆ ನೋವಾಗ್ತಿರುತ್ತೆ. ಇಂಥ ಹುಡುಗಿನ ಕಳ್ಕೊಳಕ್ ಸಾಧ್ಯನೇ ಇಲ್ಲ. ಏಳೇಳು ಜನ್ಮಕ್ಕೆ ವಂಶಿ ಹೆಂಡತಿ ಸ್ವಾತಿನೇ. ನಾನಂತೂ ಇಬ್ರನ್ನ ದೂರ ಆಗೋದಕ್ಕೆ ಬಿಡದ್ದೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಒಂಥರ ನೆನ್ಸ್ಕೊಂಡು ಗಟ್ಟಿ ಮನ್ಸು ಮಾಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕ್ತಿರ್ತಾರೆ. ಈ ಕಡೆ ತಾತ ಯಾಕಮ್ಮ ಭವಾನಿ ಕಣ್ಣಲ್ಲಿ ನೀರು ಅಂತ ಕೇಳಿದಾಗ ಅದು ಏನಿಲ್ಲ ಖುಷಿಗೆ ಅಂತ ಹೇಳಿ ಈ ಕಡೆ ಅಜ್ಜಿ ಮ್ಯಾನೇಜ್ ಮಾಡ್ತಾರೆ. ಇನ್ನೊಂದ್ ಕಡೆ ಆಫೀಸ್ ನಲ್ಲಿ ಈ ಕಡೆ ವಂಶಿ ಸ್ವಾತಿನ ಹುಡ್ಕೊಂಡ್ ಬರ್ತಿರ್ತಾನೆ. ಈ ಕಡೆ ಸ್ವಾತಿ ಕೂಡ ವಂಶಿನೇ ಹುಡ್ಕೊಂಡ್ ಬರೋಕೆ ಅಂತ ಟ್ರೈ ಮಾಡ್ತಿರ್ತಾಳೆ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಸ್ವಾತಿ ಏನ್ ಮಾಡಿರ್ತಾಳೆ ಅಂದ್ರೆ ವಂಶಿ ಪರ್ಮಿಷನ್ ಇಲ್ದೇನೆ ವಂಶಿನ ಕೇಳದೇನೆ ಒಂದು ಫ್ಯಾಷನ್ ಶೋಗೆ ಅಂತ ಒಂದಷ್ಟು ದುಡ್ಡನ್ನ ಕೂಡ ಕೊಟ್ಟಿರ್ತಾಳೆ. ಆ ವಿಷಯ ಬಂದ್ಬಿಟ್ಟು ವಂಶಿಗೆ ಗೊತ್ತಾಗ್ಬಿಡತ್ತೆ. ಹಾಗಾಗಿ ಈ ಕಡೆ ವಂಶಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಿರುತ್ತೆ. ಏನ್ ಸ್ವಾತಿ ಯಾರನ್ನ ಕೇಳಿ ನೀನು ಇಷ್ಟೊಂದು ದೊಡ್ಡ ಅಮೌಂಟ್ ನ ಫ್ಯಾಷನ್ ಶೋಗೆ ಕೊಟ್ಟಿದ್ಯಾ ಏನು ಕೊಟ್ಟಿದ್ಯಾ ನನ್ ಪರ್ಮಿಷನ್ ಇಲ್ದೇನೆ ಯಾಕೆ ಕೊಟ್ಟಿದ್ದು ಅಂತ ಸಿಕ್ಕಾಬಟ್ಟೆ ಕೋಪದಲ್ಲಿ ಕೇಳ್ತಿರ್ತಾನೆ. ಏನು ನೀನ್ ಓನರ್ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಹಾಗೆ ಹೇಗೆ ಅಂತ ಬಾಯಿಗೆ ಬಂದಂಗ್ ಬೈತಿರ್ತಾನೆ. ಒಂದ್ ನಿಮಿಷ ವಂಶಿ ಅವರೇ ನಾನು ಏನಕ್ಕೆ ಈ ತರ ಮಾಡ್ದೆ ಅಂತ ಹೇಳಕ್ ಬಿಡಿ ನನ್ಗೂ ಮಾತಾಡಕ್ ಬಿಡಿ ಅಂತ ಎಷ್ಟೇ ಕೇಳಿದ್ರು ಕೂಡ ಈ ಕಡೆ ವಂಶಿ ಅಂತೂ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿರ್ತಾನೆ. ನಾನು ಇದು ತುಂಬಾ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ಕಟ್ಟಿರುವಂತಹ ಆಫೀಸ್ ಇದು. ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕಿದೀನಿ. ನೀನು ಇಷ್ಟು ಸುಲಭವಾಗಿ ದುಡ್ಡನ್ನ ಖರ್ಚು ಮಾಡ್ತಿದ್ಯಲ್ಲ ಎಷ್ಟು ಧೈರ್ಯ ನಿನ್ಗೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಇಲ್ಲಿ ಸ್ವಾತಿ ಇವತ್ತು ಫ್ಯಾಷನ್ ಶೋಗೆ ಅಂತ ದುಡ್ಡು ಕೊಟ್ಟಿರ್ಬೋದು. ಆದ್ರೆ ಇದರಿಂದ ಎಷ್ಟೆಲ್ಲ ಲಾಭ ಆಗುತ್ತೆ. ಇನ್ನೊಂದ್ ಕಡೆ ಲೋ ಬಜೆಟ್ ಅಲ್ಲಿ ಒಳ್ಳೊಳ್ಳೆ ಮನೆಗಳನ್ನ ಕಟ್ಬಿಟ್ಟು ನಾರ್ಮಲ್ ಪೀಪಲ್ಸ್ ಗೆ ಮನೆ ಕೂಡ ಕೊಡ್ಬೇಕು ಅಂತ ಒಂದು ಪ್ಲಾನ್ ಅನ್ನು ಕೂಡ ಆಲ್ರೆಡಿ ಕೊಟ್ಟಿದ್ದಾಳೆ. ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ವಂಶಿ ಕೂಡ ರೆಡಿ ಆಗಿರ್ತಾರೆ. ಇನ್ನೇನು ಈ ಒಂದು ಫ್ಯಾಷನ್ ಶೋಗೆ ಯಾಕೆ ದುಡ್ಡು ಕೊಟ್ಟಿದ್ದು ಇದರಿಂದ ವಂಶಿಗೆ ಏನೆಲ್ಲ ಲಾಭ ಆಗುತ್ತೆ ವಂಶಿಗೆ ನಾಳೆ ಸಂಚಿಕೆನಲ್ಲಿ ತಾನಾಗೆ ಗೊತ್ತಾಗತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಕಡೆ ಸ್ವಾತಿ ಕಡೆಯಿಂದ ವಂಶಿ ಬಿಸ್ನೆಸ್ ಸಿಕ್ಕಾಬಟ್ಟೆ ಇಂಪ್ರೂವ್ ಆಗ್ತಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ನಾಳಿನ ಸಂಚಿಕೆನಲ್ಲಿ ವಂಶಿಯ ಒಂದು ಬಿಸ್ನೆಸ್ ಯಾವ ಮಟ್ಟಕ್ಕೆ ಬೆಳೆಯುತ್ತೆ. ಇಷ್ಟೆಲ್ಲ ಒಂದು ಒಳ್ಳೊಳ್ಳೆ ಐಡಿಯಾ ಕೊಡ್ತಾ ಬಂದ್ರೆ ಸ್ವಾತಿ ಮೇಲೆ ವಂಶಿಗೆ ಲವ್ ಆಗ್ತಾ ಇರತ್ತಾ. ಇವಾಗಾಗ್ಲೇ ಗೊತ್ತೋ ಗೊತ್ತಿಲ್ಲನೋ ಸ್ವಾತಿ ಮೇಲೆ ಒಳಗೊಳಗೆ ಪ್ರೀತಿ ಇದೆ. ಈ ಕಡೆ ಸ್ವಾತಿಗೂ ಕೂಡ ವಂಶಿ ಬಗ್ಗೆ ಕೇರ್ ಇದೆ ಆ ಪ್ರೀತಿನೂ ಇದೆ. ಆದ್ರೆ ಅವ್ರಿಬ್ರಿಗೂ ಕೂಡ ಅದು ಪ್ರೀತಿ ಅಂತ ಗೊತ್ತಾಗ್ತಿರಲ್ಲ ಅಷ್ಟೇನೆ. ಈ ಕಡೆ ವಂಶಿ ಫ್ರೆಂಡ್ ಅಜಯ್ ಕೂಡ ತಲೆ ಕೆಡ್ಸ್ಕೊಂಡ್ ಕೂತಿರ್ತಾನಲ್ವಾ. ಅಜಯ್ ವಂಶಿಗೆ ಮೋಸ ಮಾಡಕ್ಕೆ ಅಂತ ಬಂದಿರ್ತಾನಲ್ವಾ. ಖಂಡಿತ ಈ ಸ್ವಾತಿ ಅಜಯ್ ವಂಶಿಗೆ ಮೋಸ ಮಾಡೋದಕ್ಕಂತೂ ಖಂಡಿತ ಬಿಡೋದಿಲ್ಲ. ಒಟ್ಟಾರೆಯಾಗಿ ಸ್ವಾತಿಯಿಂದ ಈ ಕಡೆ ವಂಶಿಗೆ ಡಬಲ್ ಧಮಾಕ್ ಅಂತಾನೆ ಹೇಳ್ಬೋದು. ನೋಡೋಣ ನಾಳಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.